ನೀವು ಎಕ್ದಮ್ ಪಾರದರ್ಶಕರು. ನೀವು ವಿಜೇಂದ್ರ ಅಲ್ಲಿದೇನು ವಾಟ್ಸಪ್ನ ಕಳಿಸ್ತಾರ ಆ ಪ್ರಶ್ನೆ ಸರ್ ವಿಜೇಂದ್ರ ನಂಬರ್ ಗೊತ್ತಿಲ್ರಿ ವಿಜೇಂದ್ರದ್ದು. ನೀವು ಬಾರಿ ಓದಾಡುದಿದ್ರೆ ಬರಬೇಡಿ ನಾವು. ಸರ್ 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 ಪ್ರಯೋಗ ಮಾಡ್ಬಿಡ್ತೀರಿ. ಸರ್ ನಾವು ಸರ್ ಚೆನ್ನಾಗಿ ರಕ್ತ ಕೊಟ್ಟಿವ್ರಿ ಸರ್, ನಾವು ಚೆನ್ನಾಗಿ ರಕ್ತ ಕೊಟ್ಟಿವ್ರಿ, ಯಾವ ಚಮಚಗಳಿಲ್ಲ. ಆದ್ರೂ ಸರ್ ಅದು ಮಾಧ್ಯಮದಲ್ಲಿ ಸರ್ ನಾವು ಪಕ್ಷಾತೀತವಾಗಿ ಕೇಳಕತ್ತೀವಿ ಸರ್. ಪಕ್ಷಾತೀತವಾಗಿ ನಾವು ಪಕ್ಷಾತೀತವಾಗಿ ಇಲ್ಲ ಇಲ್ಲ ಸರ್, ನಿಮ್ಮ ನಿರ್ಧಾರ ಏನ್ ಸರ್ ನೆಕ್ಸ್ಟ್ ಅಂತ? ಪಕ್ಷ ಕಟ್ತಿರೋ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ, ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ. ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರ್ ಆಗಿತ್ತು ಏನು ಅವ್ರ ಎಂತದ ಕಾಸ್ಟ್ನಲ್ಲಿ ಅಲ್ಲ ಸರ್, ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಸರ್? ಯಾರು ಎಲ್ಲರೂ ಪಾರದರ್ಶಕವಾಗಿ ಇದೀವಿ ಸರ್, ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ನಿರ್ಧಾರ ಏನಾಗ್ತದೆ? ಚಾನೆಲ್ಗಳು ಏನ್ ಆಟ ಆಡ್ತಾವ ಅನ್ನೋದು ನನಗೆ ನಿರ್ಧಾರ ಏನ್ ಸರ್ ನೆಕ್ಸ್ಟ್? ನಮ್ಮ ಬಗ್ಗೆ ಗೊತ್ತೈತಿ. ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದು ಚಾನೆಲ್ದವರು ಇವ್ರ ಮ್ಯಾಗನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು, ಅದು ಮೂರ್ಖತನ. ನೀವು ಎಷ್ಟೋ ಸರ್ವೆ ಮಾಡಿರಿ, ಎಲ್ಲ ಫೇಲ್ ಆಗ್ಯಾವ. ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಿಪ್ಪ, ಯತ್ನಾಳ್ ಬಿಟ್ಟು ಬಿಡ್ರಿ, ನೀವು ಬಿಟ್ಟು ಬಿಡ್ರಿ. ನಾ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ. ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣ ಅದಾವ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ, ಈ ರಾಜ್ಯದ ಮುಂದಿನ ಭವಿಷ್ಯ, ನೀರಾವರಿ ಯೋಜನೆಗಳಾಗ್ತಾ ಇಲ್ಲ. ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರುವಲ್ಲ. ಇವತ್ತೇನಾದರೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು 17,70,000 ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರೂ ಮಾಡಲಿಲ್ಲ. ಯಡಿಯೂರಪ್ಪ ಸಹಿತ ಮೋಸ ಮಾಡಿದ. ನಮಗೆ ಈಗ ಬಿಜಾಪುರನಲ್ಲಿ ಭಾಷಣ ಮಾಡಿದ್ದೆ, 25,000 ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ, 2,500 ಕೋಟಿ ಕೊಡಲಿಲ್ಲ. ಇದೇ ಗೋವಿಂದ ಕಾರಜೋಳರಿಗೆ ಕೇಳಿ, ಭಾಳ ಅವ್ರ ಅಭಿಮಾನಿಗಳಿದ್ದಾರೆ. ನೀವೇ ನೀರಾವರಿ ಮಂತ್ರಿ ಇದ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ? ಈ ರೀತಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ ವಿಜೇಂದ್ರ. ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಒಬ್ಬ IPS ಅಧಿಕಾರಿ ಅದ ಲಿಂಗಾಯತನ, ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ. ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತ. ನಾವು IPS ಆಫೀಸರು ಯಾರಿದ್ದಾವ ಅದಾನೆ ನಿಮ್ಗೆಲ್ಲ ಗುರ್ತಿರ್ತೈತಿ. ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಹೇಳಿರ್ತಾನೆ ಗೊತ್ತಾಗೋ ಸರ್. ಅದು ಲಿಂಗಾಯತ ಜಗಮಂದಿರ ಅವ್ರು ಒಳ್ಳಂದ್ರೆ ಬಿಡ್ರಿ ಮಾತಾಡೋದು.